ಅತ್ಯಾಚಾರದ ಆರೋಪಿ ಪ್ರಜ್ವಲ್ಗೆ ಎಸ್ಐಟಿ ಅಧಿಕಾರಿಗಳು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಈ ಪ್ರಶ್ನೆಗಳಿಗೆ ಪ್ರಜ್ವಲ್ ಹೇಗೆ ಉತ್ತರ ಕೊಡ್ತಾ ಇದ್ದಾರೆ, ಯಾವ್ಯಾವ ಪ್ರಶ್ನೆಗಳಿಗೆ ಏನೇನ್ ಮಾತಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಕೂಡ ಡೀಟೇಲ್ಸ್ ಕೊಡ್ತಾ ಇದ್ವಿ ನಾವು. ಎಸ್ಐಟಿ ವಿಚಾರಣೆ ವೇಳೆ ಪ್ರಜ್ವಲ್ ಕೂಗಾಡಿದ್ದಾರಂತೆ. ಮೊಬೈಲ್ ಬಗ್ಗೆ ಕೇಳಿದಾಗ ಪ್ರಜ್ವಲ್ ಮುಂದಾಟದ ಪ್ರದರ್ಶನ ಮಾಡಿದ್ದಾರೆ. ಯಾವ ಮೊಬೈಲ್, ಏನ್ ಕೇಳ್ತಾ ಇದ್ದೀರಿ ಅಂತ ಅಮಾಯಕತನದ ಪ್ರದರ್ಶನ ಮಾಡಿದ್ದಾರೆ ಅವರು. ಏರ್ಪೋರ್ಟ್ನಲ್ಲೇ ಮೊಬೈಲ್ನ ಕಿತ್ಕೊಂಡ್ರಲ್ಲ ಅಂತೆಲ್ಲ ಉತ್ತರ ಕೊಟ್ಟಿದ್ದಾರೆ. ನನ್ನ ಹತ್ರ ಇರೋದು ಒಂದೇ ಮೊಬೈಲು, ನನ್ನ ಹತ್ರ ಬೇರೆ ಮೊಬೈಲ್ ಇಲ್ವೇ ಇಲ್ಲ, ವಿಡಿಯೋ ಬಗ್ಗೆ ಅಂತೂ ಗೊತ್ತೇ ಇಲ್ಲ ಅನ್ನೋದು ಎಸ್ಐಟಿ ಅಧಿಕಾರಿಗಳ ಮುಂದೆ ಪ್ರಜ್ವಲ್ ಅವರ ಡ್ರಾಮಾ ಅನ್ನೋದು ತಿಳಿದು ಬರ್ತಾ ಇದೆ. ಸಾಮಾನ್ಯವಾಗಿ ಆರೋಪಿ ತನ್ನನ್ನು ತಾನು ರಕ್ಷಿಸಿಕೊಳ್ಳೋದಕ್ಕೆ ಬೇಕಾದ ಮಾರ್ಗಗಳು ಯಾವುದು ಅದನ್ನ ಸರಿಯಾಗಿ ಪ್ರಿಪೇರ್ ಹಾಕೊಂಡೇ ಬಂದಂಗೆ ಕಾಣಿಸ್ತಾ ಇದೆ. ಯಾಕಂದ್ರೆ 34 ದಿನಗಳ ಕಾಲ ಅವ್ರು ಸತಾಯಿಸಿದ್ರು ಎಸ್ಐಟಿ ಅಧಿಕಾರಿಗಳನ್ನ. ಈಗ ಫೈನಲಿ ಸಿಕ್ಕಿದ್ದಾರೆ. ಬಟ್ ಪ್ರಶ್ನೆಗಳಿಗೆ ಅಸಹಕಾರದ ಮೂಲಕ ತಮ್ಮನ್ನ ರಕ್ಷಿಸಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ಆಮೇಲೆ ತುಂಬಾ ಟೈಮ್ ಸಿಕ್ಕಿರೋದ್ರಿಂದ ಯಾವ್ಯಾವ ಪ್ರಶ್ನೆಗಳು ಎಸ್ಐಟಿ ಅಧಿಕಾರಿಗಳಿಂದ ತೂರಿ ಬರಬಹುದು, ಅದಕ್ಕೆ ನಾನು ಏನು ಉತ್ತರ ಕೊಡಬೇಕು ಅನ್ನೋದನ್ನೆಲ್ಲ ರೆಡಿ ಮಾಡ್ಕೊಂಡಂಗೆ ಬಂದಂಗೆ ಕಾಣಿಸ್ತಾ ಇದೆ. ಹೀಗಾಗಿ ಏನೇ ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ಅದಕ್ಕೆ ಉತ್ತರವನ್ನ ಕೊಡ್ತಾ ಇಲ್ಲ, ಬದಲಾಗಿ ರಕ್ಷಿಸಿಕೊಳ್ತಾ ಇದ್ದಾರೆ. ಮತ್ತು ಸಹಜ ಅಲ್ವಾ, ಆರೋಪಿ ಯಾರು ಮೊಬೈಲ್ ಕೇಳಿದ ತಕ್ಷಣ ಕೊಟ್ಬಿಡಲ್ಲ, ಡೀಟೇಲ್ಸ್ ಕೊಡ್ತಾರೆ. ನರಸಿಂಹಮೂರ್ತಿ ಈಗ ಪ್ರಿಪೇರ್ ಆಗಿ ಬಂದಂಗೆ ಕಾಣಿಸ್ತಾ ಇದೆ ಪ್ರಜ್ವಲ್ ರೇವಣ್ಣ. ಆಮೇಲೆ ಅಕ್ಯೂಸ್ಡ್ ಒಬ್ಬನಿಗೆ ಬಹಳ ಸಮಯ ಸಿಕ್ಕಾಗ, ಈ 33-34 ದಿನ ಸಿಕ್ಕಾಗ ಆತ ಒಂದೇ ಅಪಾಯಕಾರಿ ಆಗ್ತಾನೆ ಅಥವಾ ಚಾಣಾಕ್ಷತನವನ್ನ ಪ್ರಕರಣದಿಂದ ತಪ್ಪಿಸಿಕೊಳ್ಳೋದಕ್ಕೆ ಏನ್ ಮಾಡಬಹುದು ಅನ್ನೋದನ್ನ ತೋರಿಸ್ತಾನೆ. ಸೊ ಇಲ್ಲೂ ಕೂಡ ಅದೇ ತರ ಕಾಣಿಸ್ತಾ ಇದೆಯಾ, ಹೇಗೆ? ಈ ಪ್ರಕರಣದಲ್ಲಿ ಪ್ರಜ್ವಲ್ ಇನ್ನೂ ಕೂಡ ಎಸ್ಐಟಿಗೆ ಒರಿಜಿನಲ್ ಮೊಬೈಲ್ ಅನ್ನ ಕೊಟ್ಟಿಲ್ಲ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಒಂದೂವರೆ ವರ್ಷಗಳ ಹಿಂದೆ ಹೊಳೆನರಸೀಪುರದಲ್ಲಿ ಒಂದು FIR ಅನ್ನು ಮಾಡ್ತಿದ್ದಾರೆ. ಅದೊಂದು NCR ಆಗಿದೆ. ಅಂದ್ರೆ ನನ್ನ ಮೊಬೈಲ್ ಕಳೆದೋಗಿದೆ ಅಂತ ಹೇಳಿ. ನನಗೆ ಗೊತ್ತಿಲ್ಲ, ನನ್ನ ಒರಿಜಿನಲ್ ಮೊಬೈಲ್ ಏನಿದೆ ಅದು ಕಳೆದೋಗಿದೆ, ನನ್ನ ಹತ್ರ ಇರೋದು ಈ ಮೊಬೈಲ್ ಅನ್ನೋ ನಿಟ್ಟಿನಲ್ಲಿ ಪ್ರಜ್ವಲ್ ಉತ್ತರವನ್ನ ಕೊಡ್ತಿದ್ದಾರೆ. ಈ ಪ್ರಕರಣದಲ್ಲಿ ಒಂದಷ್ಟು ಅಶ್ಲೀಲ ವಿಡಿಯೋಗಳು ಓಡಾಡಿತ್ತು. ಆ ಅಶ್ಲೀಲ ವಿಡಿಯೋಗಳನ್ನ ಯಾವ ಮೊಬೈಲ್ ನಲ್ಲಿ ಚಿತ್ರೀಕರಣವನ್ನ ಮಾಡಲಾಗಿತ್ತು ಅದು SITಗೆ ಇಂಪಾರ್ಟೆಂಟ್. ಹೀಗಾಗಿ ಆ ಮೊಬೈಲ್ ಅನ್ನ ಪಡೆದು SITಗೆ ಕಳಿಸ್ಬೇಕು. ಹೀಗಿದ್ದಾಗ ಒರಿಜಿನಲ್ ಮೊಬೈಲ್ ಸಿಕ್ಕಿಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಈಗ SIT ಬಳಿ ಒಂದಷ್ಟು ಪೆನ್ ಡ್ರೈವ್ಗಳು ಮತ್ತೆ ವಾಟ್ಸ್ಆಪ್ ನಲ್ಲಿ ಹರಿದಾಡಿದಂತಹ ಅಶ್ಲೀಲ ವಿಡಿಯೋಗಳು ಇವೆಲ್ಲವೂ ಕೂಡ ಇದೆ. ಇವನ್ನ FSL ಗೆ ಕಳಿಸಿದಂತಹ ಸಂದರ್ಭದಲ್ಲಿ ಎಡಿಟೆಡ್ ವಿಡಿಯೋಸ್ ಅನ್ನೋ ನಿಟ್ಟಿನಲ್ಲಿ ರಿಪೋರ್ಟ್ ಬರುತ್ತೆ. ಹೀಗಾಗಿ ಒರಿಜಿನಲ್ ಮೊಬೈಲ್ ಸಿಕ್ಕಿದ್ರೆ ಯಾವ ಮೊಬೈಲ್ ನಲ್ಲಿ ಈ ಒಂದು ವಿಡಿಯೋ ಚಿತ್ರವನ್ನ ಅಶ್ಲೀಲ ವಿಡಿಯೋವನ್ನ ಚಿತ್ರೀಕರಣ ಮಾಡಲಾಯಿತು, ಆ ಮೊಬೈಲ್ ಸಿಕ್ಕಿದಾಗ ಒಂದಷ್ಟು ಕೇಸ್ ಸ್ಟ್ರಾಂಗ್ ಆಗುತ್ತೆ. ಹೀಗಾಗಿ ಆ ಮೊಬೈಲ್ ಪತ್ತೆಗೆ ಇದೀಗ SIT ಅಧಿಕಾರಿಗಳು ಮುಂದಾಗಿದ್ದಾರೆ. ಈಗ ಆ ಮೊಬೈಲ್ ಅನ್ನ ಇಲ್ಲ, ನನಗೆ ಗೊತ್ತಿಲ್ಲ, ಯಾವ್ದು ಮೊಬೈಲ್ ನನ್ನ ಹತ್ರ ಇಲ್ಲ, ನನ್ನ ಹತ್ರ ನಾನು ಬಳಸ್ತಿರೋದು ಇದೇ ಮೊಬೈಲ್ ಅನ್ನೋ ನಿಟ್ಟಿನಲ್ಲಿ SIT ಅಧಿಕಾರಿಗಳಿಗೆ ಹೇಳಿದ್ದಾರೆ. ನಾನು ಬಂದಂತಹ ಏರ್ಪೋರ್ಟ್ ಇಂದ ಬಂದಂತಹ ಸಂದರ್ಭದಲ್ಲಿ ನೀವೇ ಮೊಬೈಲ್ ಅನ್ನ ಪಡ್ಕೊಂಡ್ರಿ, ಆ ಮೊಬೈಲ್ ಬಿಟ್ರೆ ನನ್ನ ಹತ್ರ ಬೇರೆ ಯಾವುದೇ ಮೊಬೈಲ್ ಇಲ್ಲ ಅನ್ನೋ ನಿಟ್ಟಿನಲ್ಲಿ SIT ಅಧಿಕಾರಿಗಳಿಗೆ ಪ್ರಜ್ವಲ್ ಹೇಳಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ರೈಟ್, ಧನ್ಯವಾದ ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಪ್ರಜ್ವಲ್ ಉತ್ತರ ಕೊಡುವಂತಹ ಪರಿ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ರಿ. ಸೊ ನಾಗ್ಲೇ ಹೇಳಿದ ಹಾಗೆ ಪ್ರಿಪೇರ್ ಆಗೋದಕ್ಕೆ ಬಹಳಷ್ಟು ಟೈಮ್ ಅನ್ನ ತಗೊಂಡೇ ಬಂದ ಹಾಗೆ ಕಾಣಿಸ್ತಾ ಇದೆ. ಸಮಯ ಸಿಕ್ಕಷ್ಟು ಯಾವುದೇ ಕೇಸ್ನಲ್ಲಿ ಬೇಕಾಗಿರುವಂತಹ ಅಕ್ಯೂಸ್ ಕೂಡ ಅಷ್ಟೇ ತನ್ನನ್ನು ತಾನು ರಕ್ಷಿಸಿಕೊಳ್ಳೋದಕ್ಕೆ ಬೇಕಾದ ಮಾರ್ಗಗಳನ್ನ ಹುಡುಕೊಳ್ತಾರೆ.